ರಾಶಿಕಾ ಸೂರಜ್ ಅವ್ರನ್ನ ಟ್ರಂಪ್ ಕಾರ್ಡ್ ಹಂಗ್ ಯೂಸ್ ಮಾಡ್ಕೋತಾ ಇದಾರೆ. ಇರ್ಬೋದು ಒಬ್ರುನೊಬ್ರು. ರಾಶಿಕಾ ಸೂರಜ್ನು ಮಾಡ್ತಾ ಇರ್ಬೋದು, ಸೂರಜ್ ರಾಶಿಕಾನು ಮಾಡ್ತಾ ಇರ್ಬೋದು. ಯಾಕಂದ್ರೆ ಇಬ್ರು ಕಿಲಾಡಿ ಇದಾರೆ. ಸೊ ಅದೊಂದು ಟ್ರ್ಯಾಕ್ ಹೋದ್ರೆ ಅವ್ರ ಆಟಕ್ ಪ್ಲಸ್ ಆಗ್ಬೋದು ಅಂತ ಒಬ್ರುನೊಬ್ರು ಯೂಸ್ ಮಾಡ್ಕೋತಾ ಇದ್ದಾರೆ. ಇನ್ನೊಂದು ನೋಡ್ದೆ ನಾನು ಎಪಿಸೋಡ್ ಅಲ್ಲಿ ಅಶ್ವಿನಿ ಅವರು ನಿಮ್ದೇ ಒಂದು ವಸ್ತು ಇಟ್ಕೊಂಡು ಅಳ್ತಾ ಇದ್ರು, ಏನ್ ಮಿಸ್ ಆಗ್ಬಿಟ್ ಬಂದ್ರ ಅಥವಾ? ಇಲ್ಲ ಅದು ಆಕ್ಚುಲಿ ನಾವು ಹೊರಗಡೆ ಬಂದಾಗ ಯಾವ್ದೇ ವಸ್ತುಗಳನ್ನ ತಗೊಂಡ್ ಬರೋದಿಲ್ಲ. ಅವ್ರು ಯಾರಾದ್ರೂ ಒಬ್ರು ಪ್ಯಾಕ್ ಮಾಡಿ ಕಳಿಸ್ಬೇಕು. ನಾನು ಅಶ್ವಿನಿ ಅವ್ರಿಗೆ ಹೇಳಿದೆ, ನೀವೇ ನಂದು ಎಲ್ಲೆಲ್ಲಿದೆ ವಸ್ತುಗಳು ಅಂತ. ಸೊ ಅದು ನನ್ನ ಸ್ಟ್ರೈಟ್ನರ್, ನಾನು ಇಟ್ಕೋತೀನಿ ನೆನ್ಪಿಗೆ ಅಂತ ಹೇಳಿ ನಾನು ಹೇಳಿದ್ದೆ. ನಿಮಗೆ ಏನ್ ಬೇಕೋ ಅದು ಇಟ್ಕೊಳ್ಳಿ ಅಂತ ಯಾವಾಗ್ಲೂ ಹೇಳ್ತಿದ್ದೆ ಒಂದ್ ವೇಳೆ ಹೋದ್ರೆ. ಅದಕ್ಕೆ ಅವ್ರು ನೆನ್ಪಿಗೆ ಇಟ್ಕೊಂಡಿದ್ದಾರೆ. ಅಶ್ವಿನಿ ಅವ್ರೇನಾದ್ರು ಇದೇ ರೀತಿ ಸಾಫ್ಟ್ ಆಗೇ ಮುಂದುವರೆದ್ರೆ ಬೇಗ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ? ಐ ಥಿಂಕ್ ಇಲ್ಲ, ಅದನ್ನ ಜನನು ಬಹುಶಃ ಇಷ್ಟ ಪಡ್ಬೋದು ಅಶ್ವಿನಿ 2.0ನ. ಯಾಕಂದ್ರೆ ಫುಲ್ ನೆಗೆಟಿವ್ ಆಗೇ ನೋಡಿದ್ದಾರೆ ಅಶ್ವಿನಿ ಅವರ ಇನ್ನೊಂದು ಮುಖ ನೋಡೋದಕ್ಕೂ ಕೂಡ ಜನಕ್ಕೆ ಇನ್ನೊಂದಷ್ಟು ಅವಕಾಶ ಮಾಡ್ಕೊಡುತ್ತೆ ಬಿಗ್ ಬಾಸ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಅಲ್ಲಿ ಸ್ಟಾರ್ಟಿಂಗ್ ಎಲ್ಲ ನೆಗೆಟಿವ್ ಆಗಿ ಹೋದವರು ಹೊರಗಡೆ ಬರೋ ಅಷ್ಟ್ರಲ್ಲಿ ಪಾಸಿಟಿವ್ ಆಗಿರ್ತಾರೆ. ಅಶ್ವಿನಿ ಅವ್ರದ್ದು ಎಕ್ಸ್ಟ್ರೀಮ್ ಲೆವೆಲ್ಗೆ ನೆಗೆಟಿವ್ ಹೋಗಿತ್ತು. ಈಗ ವಿನಯ್ ಅವ್ರನ್ನು ನಾವು ತಗೊಂಡ್ರೆ, ವಿನಯ್ ಫುಲ್ ನೆಗೆಟಿವ್ ಇಂದ ಹೆಂಗ್ ಪಾಸಿಟಿವ್ ಆಗಿ ಆಚೆ ಬಂದ್ರು, ಇವರು ಆ ಪಾಸಿಟಿವ್ ಆಗೋ ತನಕ ಇರ್ತಾರೆ, ಫಿನಾಲೆ ತನಕ ಇರ್ತಾರೆ ಅಂತ ನನ್ಗೆ ನಂಬಿಕೆ ಇದೆ. ಓಕೆ, ಲಾಸ್ಟಿಗೆ ನಾನು ಸೆಕೆಂಡ್ ಸೆಗ್ಮೆಂಟ್ ಇದು, ಒಂದಷ್ಟು ಜನರ ಹೆಸರು ಹೇಳ್ತೀನಿ, ಅವ್ರು ಯಾವ ರೀತಿ ಆಟ ಆಡ್ತಾರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ. ಓಕೆನಾ? ಗಿಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅಂತ ಹೇಳ್ಬೇಕಾ, ಅವ್ರ ಬಗ್ಗೆ ಹೇಳ್ಬೇಕು? ಅವ್ರ ಬಗ್ಗೆನಾದ್ರೂ ಆಯ್ತು, ಯಾವ ರೀತಿ ಆಟ ಆಡ್ತಿದ್ದಾರೆ? ಗಿಲ್ಲಿ ಒಳ್ಳೆ ಕಾಮಿಡಿಯನ್ ವಿತ್ ನೋ ಎಮೋಷನ್ಸ್. ಕಾವ್ಯ ತುಂಬಾ ಕ್ಲೇವರ್, ಬಟ್ ಅವರೆಲ್ಲ ಇನ್ನ ಚಿಕ್ಕ ಹುಡುಗಿರು. ಇನ್ನೊಂದ್ ಸ್ವಲ್ಪ ಎನರ್ಜೆಟಿಕ್ ಆಗಿರಿ. ನಿಮ್ಗೇನ್ ಈ ಏಜ್ ಅಲ್ಲಿ ಅಷ್ಟು ಒಂಥರ ಲೇಜಿಗಳಾಗಿರ್ತವೆ, ಇನ್ನೊಂದ್ ಸ್ವಲ್ಪ ಎನರ್ಜೆಟಿಕ್ ಆಗಿರಿ. ಓಕೆ, ಸ್ಪಂದನಾಗೂ ಸೇಮ್, ತುಂಬಾ ಸೈಲೆಂಟ್, ತುಂಬಾ ಸಾಫ್ಟ್, ಮತ್ತೆ ಒಂದ್ ಸ್ವಲ್ಪ ಎನರ್ಜಿ ಬೇಕು. ಚೆನ್ನಾಗಿ ಕೆಲಸ ಮಾಡಿ, ನೀವು ಇನ್ನು ಚಿಕ್ಕ ಹುಡುಗಿರು, ಚೆನ್ನಾಗಿ ಕೆಲಸ ಮಾಡಿ, ಚೆನ್ನಾಗಿ ಆಟ ಆಡಿ, ಆಕ್ಟಿವ್ ಆಗಿರಿ ಅಂತ ಹೇಳ್ತೀನಿ. ಅಭಿಷೇಕ್ ತುಂಬಾ ಒಳ್ಳೆ ಹುಡುಗ, ತುಂಬಾ ಒಳ್ಳೆಯವನು. ಆ ಕನ್ಫ್ಯೂಸ್ಡ್ ಸ್ಟೇಟ್ ಇಂದ ಆಚೆಗೆ ಬನ್ನಿ ಅಭಿ. ಓಕೆ, ಧನುಷ್ಗೆ ಏನೋ ಒಂದು ಭಯ, ಇಲ್ಲೇ ನೆಗೆಟಿವ್ ಆಗ್ಬಿಡುತ್ತೋ ತನ್ನಂತ ಹಿಡ್ದಿಟ್ಕೊಳ್ತಾ ಇದಾರೆ. ಒಂದ್ ಸ್ವಲ್ಪ ಬಿಟ್ರೆ ಟಾಸ್ಕ್ ಸೂಪರ್ ಆಗಿ ಆಡ್ತಾ ಇದಾರಲ್ಲ, ಆ ಮಾತು ಅದೆಲ್ಲ ಇದಾದಾಗ ತುಂಬಾ ಆಡ್ ಆನ್ ಆಗುತ್ತೆ. ನೀವು ಕಟ್ ಹಾಕೋತಾ ಇದ್ದೀರಾ ಅಂತ ನನ್ಗನ್ಸುತ್ತೆ. ಓಕೆ, ಇನ್ನು ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಇವಾಗ ನೀವೇ ಹೇಳ್ದಾಗೆ ಅಶ್ವಿನಿ 2.0 ಶುರು ಆಗಿದೆ. ಸೊ ಬೇರೆ ಅಶ್ವಿನಿನೇ ಜನ ಮುಂದಿನ ದಿನಗಳಲ್ಲಿ ನೋಡ್ಬೋದು. ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಆಕ್ಚುಲಿ ಹುಡುಗಿರು ಈ ಒಂದು ಮಿಡಲ್ ಏಜ್ ಅಂತ ಬಂದಾಗ ಅಲ್ಲಿರೋ ಚಿಕ್ಕ ಹುಡುಗಿರ್ನು ಮೀರಿಸಿ ಕಂಟೆಂಟ್ ಕೊಡೋದಿರ್ಬೋದು, ಮಾತಾಡೋದಿರ್ಬೋದು, ಆ ತಾಕತ್ ಇರ್ಬೋದು, ಆಟ ಇರ್ಬೋದು. ಸೊ ಕಲೀರಿ ನೀವೆಲ್ಲ ಅಂತ ಹೇಳ್ತೀನಿ ನಾನು. ಓಕೆ, ಮಸಿ ಬಳಿಯೋ ಟಾಸ್ಕ್ ಅಂತ ಬಂದಾಗ ರಕ್ಷಿತಾ ಅವರು ಅಶ್ವಿನಿ ಅವರಿಗೆ ಒಂದು ವಾರ ಆಗುತ್ತೆ, ನೀನ್ 100 ಸಿನಿಮಾ ಮಾಡು, ನಾನು 100 ಯೂಟ್ಯೂಬ್ ಚಾನೆಲ್ ಮಾಡ್ತೀನಿ ಅಂತ ಅಲ್ಲೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಸೊ ನಿಮ್ ಪ್ರಕಾರ ಅದಷ್ಟು ಸುಲಭನಾ? 100 ಸಿನಿಮಾ ಮಾಡೋದಾಗಿರ್ಬೋದು ಅಥವಾ 100 ಯೂಟ್ಯೂಬ್ ಚಾನೆಲ್ ಮಾಡೋದಾಗಿರ್ಬೋದು? ಎರಡೂ ಕಷ್ಟನೇ. ಯಾಕಂದ್ರೆ ಈಗ ಯಾವ್ದೇ ಒಂದು ಫೀಲ್ಡ್ ಅಂತ ತಗೊಂಡಾಗ ಯಾವ್ದನ್ನೇ ಅಚೀವ್ ಮಾಡೋದಕ್ಕೂ ತುಂಬಾ ಕಷ್ಟ. 100 ಸಿನಿಮಾ ಮಾಡೋದಕ್ಕೂ ಕಷ್ಟ, ಅವಕಾಶಗಳು ಬರ್ಬೇಕು, ದುಡ್ಡು ಹಾಕೋರು ಇರ್ಬೇಕು ಫಸ್ಟ್ ಆಫ್ ಆಲ್. ಇನ್ನ 100 ಯೂಟ್ಯೂಬ್ ಅನ್ನ ಮಾಡಿ ಸಕ್ಸಸ್ ಆಗೋದು ತುಂಬಾ ಕಷ್ಟ. ಯಾಕಂದ್ರೆ 1 ಯೂಟ್ಯೂಬ್ ಅನ್ನೇ ಸಕ್ಸಸ್ ಮಾಡೋದು ಕಷ್ಟ, ಅಂತದ್ರಲ್ಲಿ 100 ಯೂಟ್ಯೂಬ್ ಮಾಡಿ ಸಕ್ಸಸ್ ಮಾಡೋದು ಅಂದ್ರೆ ಎರಡೂ ಕಷ್ಟ. ಓಕೆ, ರಕ್ಷಿತಾ ಅವ್ರು ಹೇಗ್ ಆಡ್ತಿದ್ದಾರೆ? ಚೆನ್ನಾಗ್ ಆಡ್ತಾ ಇದ್ದಾಳೆ ರಕ್ಷಿತಾ. ಚೆನ್ನಾಗಿ ಏನಾದ್ರೂ ಬದಲಾವಣೆ ಏನಾದ್ರೂ ಮಾಡ್ಕೋಬೇಕಾ ರಕ್ಷಿತಂದು? ಅಂದ್ರೆ ಬಿಡಿ, ಏನ್ ನಾನ್ ಪರ್ಸನಲ್ ಆಗಿ ಹೇಳಿದ್ರೆ ಅದು ಬದಲಾವಣೆ ಅನ್ಸುತ್ತೆ, ಬಟ್ ಆಚೆ ಕಡೆ ಜನಕ್ಕೆ ಇಷ್ಟ ಆಗ್ತಾ ಇದ್ದಾಳೆ. ನಾನ್ ಹೇಳಿದ್ನಲ್ಲ, ಜನ ಇನ್ನೋಸೆಂಟ್ ಇರ್ತಾರೆ, ನಾವ್ ಒಳಗಡೆ ಹೆಂಗಿದೀವಿ ಹಂಗೆ ತಗೋತಾ ಇದಾರೆ, ಅದನ್ನ ನಂಬ್ತಾ ಇದ್ದಾರೆ. ಸೊ ರಕ್ಷಿತನ ಕೂಡ ಅವ್ರು ನಂಬ್ತಾ ಇದ್ದಾರೆ. ಸೊ ಹಾಗಾಗಿ ನಿನ್ ಆಟ ನೀನ್ ಆಡ್ತಾ ಇದೀಯ, ಆಡು. ಇವಾಗ ಏನೋ ಒಂಚೂರು ನೆಗೆಟಿವ್ ಆಗ್ತಾ ಇರ್ಬೋದು, ಬಟ್ ಅದ್ರ ಆಚೆಗಳು ಒಂಚೂರು ಏನಾದ್ರು ದಯಾ, ಕರುಣ, ಮನುಷ್ಯ, ಹಂಗೆ ಅಂತ ಹೇಳಿದ್ರೆ ಪಾಪ ಅದನ್ನು ಜನ ನಂಬ್ತಾರೆ. ಸೊ ನೀನ್ ಏನ್ ಆಡ್ತಾ ಇದೀಯ, ಆಟ ಆಡ್ತಾ ಇದೀಯ, ಚೆನ್ನಾಗಿ ಆಟ ಆಡು.